ಒಂದು ಕಪ್ ರವೆದಲ್ಲಿ ತುಂಬಾ ರುಚಿಯಾದ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. 1 ಕಪ್ ಆಗುವಷ್ಟು ಬಾಂಬೆ ರವಾನ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. 1 ಕಪ್ ಆಗುವಷ್ಟು ನೀರು, 3 ಚಮಚ ಆಗುವಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇವಾಗ ರುಬ್ಕೊಂಡಾಗಿದೆ. ಟೈಮ್ ಇದ್ದರೆ ಒಂದು 10 ನಿಮಿಷ ಬಿಡಿ, ಇಲ್ಲ ಅಂದರೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 1 ಚಮಚ ಎಣ್ಣೆ ಮತ್ತು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪನೇ ಜೀರಿಗೆ ಕೂಡ ಸೇರಿಸ್ತಿದ್ದೀನಿ. ಇವಾಗ ಈ 3 ಸಾಮಗ್ರಿ ಹಾಕಿದ್ಮೇಲೆ ಇಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ತೊಗೋಬೇಕಾಗುತ್ತೆ. ಎಣ್ಣೆ ಹಚ್ಚಿ ಈ ರೀತಿ ಹಾಕ್ಕೊಳ್ಳಿ. ಇವಾಗ ಹಬೆಯಲ್ಲಿ ಇದಕ್ಕೆ ಒಂದು 10 ರಿಂದ 12 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೋಬೇಕು. ಮೀಡಿಯಮ್ ಗ್ಯಾಸ್ ಇರಲಿ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 12 ನಿಮಿಷ ಆಗೋ ತನಕ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಮೇಲೆ ಒಂದು ಉಪ್ಪು ಮತ್ತು ಒಂದು ಸ್ವಲ್ಪನೇ ಖಾರನ ಉದುರಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ನಲ್ಲಿ ಆಗಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಚಟ್ನಿ ಜೊತೆಗೆ, ಅಥವಾ ಇನ್ನಷ್ಟು ಕ್ರಿಸ್ಪಿ ಬೇಕಂದರೆ ಒಂದು ಸ್ವಲ್ಪ 1 ಚಮಚ ಎಣ್ಣೆನ ಹಾಕ್ಕೊಂಡು ಪ್ಯಾನು ಅಥವಾ ದೋಸೆ ತವದಲ್ಲಿ ಈ ರೀತಿ ಹಾಗೆಯೇ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಓಕೆ, ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.